The rights of the holders of assignment and licensing of trademark. Here we are studying about the Trademark Act 1999 as per Indian law. Here the rights of the assignment or the trademark holder. ಇಲ್ಲಿ trademark holderದು rights ಮತ್ತು assignments ಏನೇನಿದೆ after he gets the license from the Trademark Act. Under the Trademark Act of 1999, the registered property proprietor of the trademark may assign or license the trademark to another person. The rights of the holder differ slightly in the assignment and licensing. ಇಲ್ಲಿ ಅಂಡರ್ ಸೆಕ್ಷನ್ 1999 ದ ರಿಜಿಸ್ಟರ್ಡ್ ಪ್ರೊಪ್ರೈಟರ್ ಆಫ್ ದ ಟ್ರೇಡ್ಮಾರ್ಕ್ ಯಾರು ರಿಜಿಸ್ಟರ್ ಆಗಿದ್ದಾನೆ ಲಾನಲ್ಲಿ ಮೇ ಅಸೈನ್ ದ ಲೈಸೆನ್ಸ್ ಅದನ್ನು ಬೇರೆಯವನಿಗೆ ಉಪಯೋಗ ಮಾಡ್ಕೊಳ್ಳೋದಕ್ಕೆ ಅಸೈನ್ ದ ಅನದರ್ ಪರ್ಸನ್. ದ ರೈಟ್ಸ್ ಆಫ್ ದ ಹೋಲ್ಡರ್ ಡಿಫರ್ ಫ್ರಮ್ ಸ್ಲೈಟ್ಲಿ ಇನ್ ಅಸೈನ್ಮೆಂಟ್ಸ್. ಇಲ್ಲಿ ಸ್ವಲ್ಪ ರೈಟು ಬೇರೆ ಬೇರೆ ಆಗಿರುತ್ತೆ. ಯಾವ ಥರ ಇರುತ್ತೆ? ರೈಟ್ಸ್ ಆಫ್ ದ ಹೋಲ್ಡರ್ಸ್ ಅಂಡರ್ ದ ಅಸೈನ್ಮೆಂಟ್ ಆಫ್ ಟ್ರೇಡ್ಮಾರ್ಕ್. ಅಸೈನ್ಮೆಂಟ್ ಮೀನ್ಸ್ ದ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಫ್ ದ ಟ್ರೇಡ್ಮಾರ್ಕ್ ಫ್ರಮ್ ಒನ್ ಪರ್ಸನ್ ಟು ಅನದರ್ ಪರ್ಸನ್. ಇಲ್ಲಿ ನಾವು ಓನರ್ಶಿಪ್ನ ಒಂದು ಪರ್ಸನಿಂದ ಇನ್ನೊಂದು ಪರ್ಸನಿಗೆ ಟ್ರಾನ್ಸ್ಫರ್ ಮಾಡ್ತೀವಿ ಅಂಡರ್ ಸೆಕ್ಷನ್ ಫ್ರಮ್ 37 to 45. ರೈಟ್ಸ್ ಆಫ್ ಅಸೈನ್ಮೆಂಟ್ಸ್. ಇಲ್ಲಿ ಏನೇನಿದೆಯಪ್ಪ ಅಸೈನ್ ಮಾಡಿರುವಂಥ ಒಂದು ಹೋಲ್ಡರಿನ ರೈಟ್ ಅಂದರೆ ರೈಟ್ಸ್ ಟು ಓನರ್ಶಿಪ್. ದ ಅಸೈನಿ ಬಿಕಮ್ಸ್ ಅ ಲಾಫುಲ್ ಓನರ್ ಆಫ್ ದ ಟ್ರೇಡ್ಮಾರ್ಕ್. ಇಲ್ಲಿ ಲಾಫುಲ್ ಆಗಿ ಓನರ್ ಆಗಿಬಿಡ್ತಾನೆ. ಒನ್ ಹೂ ಹೋಲ್ಡ್ಸ್ ದ ರೈಟ್ಸ್ ಆಫ್ ಅಸೈನಿ, ಯಾರು ಅದನ್ನು ಹೋಲ್ಡ್ ಮಾಡ್ತಾ ಇರ್ತಾನೆ. ರೈಟ್ಸ್ ಟು ಯೂಸ್ ದ ಟ್ರೇಡ್ಮಾರ್ಕ್. The assignee can use the trademark for goods or services for which it is assigned. He can use ಆ ಪ್ರಾಡಕ್ಟ್ನ ಅವನು ಉಪಯೋಗ ಮಾಡ್ಕೋಬೋದು. ಆ್ಯಂಡ್ ದೆನ್ ರೈಟ್ಸ್ ಟು ಸೂ ಫಾರ್ ಇನ್ಫ್ರಿಂಗ್ಮೆಂಟೆಡ್. ಇಂಥ ಒಂದು ಟ್ರೇಡ್ಮಾರ್ಕ್ನ ಕೇಸು ಕೂಡ ಫೈಲ್ ಮಾಡ್ಬೋದು. ಬೇರೆ ಯಾರಾದರೂ ಯೂಸ್ ಮಾಡಿದರೆ, ಇವನು ಓನರ್ಶಿಪ್ ಇರುವಂಥ ಒಂದು ಟ್ರೇಡ್ಮಾರ್ಕಿಂದ ಬೇರೆ ಯಾರು ಯೂಸ್ ಮಾಡಿದ್ರೆ ಹಿ ಕ್ಯಾನ್ ಫೈಲ್ ದ ಕೇಸ್ ಅಗೇನ್ಸ್ಟ್ ಹಿಮ್. ದ ಅಸೈನಿ ಹ್ಯಾಸ್ ರೈಟ್ ಟು ಇನ್ಸ್ಟಿಟ್ಯೂಟ್ ದ ಲೀಗಲ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ಇನ್ಫ್ರಿಗ್ಮೆಂಟೆಡ್ ಇನ್ ದರ್ ಓನ್ ನೇಮ್. ತನ್ನ ಹೆಸರನ್ನು ರಿಜಿಸ್ಟರ್ ಮಾಡಿರುವಂಥ ಹೆಸರನ್ನು ಬೇರೆ ಯಾರು ಉಪಯೋಗ ಮಾಡಿದ್ರೂ ಕೂಡ ಅವನು ಕೇಸ್ನ ಫೈಲ್ ಮಾಡ್ಬೋದು. ರೈಟ್ ಟು ಫರ್ದರ್ ಅಸೈನ್ಮೆಂಟ್ ಆ್ಯಂಡ್ ಲೈಸೆನ್ಸಿಂಗ್. ದ ಅಸೈನಿ ಮೇ ಫರ್ದರ್ ಅಸೈನ್ ದ ಲೈಸೆನ್ಸ್ ಆ್ಯಂಡ್ ಟ್ರೇಡ್ಮಾರ್ಕ್ ಟು ಅದರ್. ತಾನು ಇಸ್ಕೊಂಡಿರುವಂತಹ ಒಂದು ಟ್ರೇಡ್ಮಾರ್ಕು ಬೇರೆ ಓನರಿಂದ, ಒರಿಜಿನಲ್ ಓನರಿಂದ ಇಸ್ಕೊಂಡಿದ್ದಾನೆ ಇವನು ಅಸೈನ್ಮೆಂಟ್ ಮಾಡಿರುವಂಥ ಪರ್ಸನ್. ದೆನ್ ಇಟ್ ಕ್ಯಾನ್ ಬಿ ಅಸೈನ್ ಟು ದ ಥರ್ಡ್ ಪರ್ಸನ್, ಸಮ್ ಅದರ್ ಪರ್ಸನ್ ಆಲ್ಸೋ. ಟ್ರೇಡ್ಮಾರ್ಕ್ ಟು ದ ಅದರ್ ಪರ್ಸನ್. ರೈಟ್ ಟು ಎಕ್ಸ್ಕ್ಲೂಸಿವ್ಲಿ ಯೂಸ್. ಇವನಿಗೆ he can completely exclusively use. If the assignment is exclusive and assignee enjoy the exclusive right over the trademark, he can use it. Then right to register the assignment. The assignee can apply to the register to record the assignment from TM to P. ಇವನು ಇದನ್ನು ಇನ್ನೊಂದು ಸರ್ತಿ ರಿಜಿಸ್ಟ್ರೇಷನ್ಗೆ ಅಥವಾ ಇವನು ರಿಜಿಸ್ಟ್ರೇಷನ್ ರೆಕಾರ್ಡಿಗೆ ರಿಜಿಸ್ಟರ್ ಕೂಡ ಮಾಡ್ಬೋದು. ಅಸೈನ್ ಕ್ಯಾನ್ ಅಪ್ಲೈ register appointment record. And then rights of the holder under licensing of trademark. Licensing also called as a registered user. ಇಲ್ಲಿ ರಿಜಿಸ್ಟರ್ಡ್ ಯೂಸರಿಗೆ ಲೈಸೆನ್ಸರ್ ಅಂತಲೂ ಕರೀತಾರೆ. ಅಲೋ ಪರ್ಮಿಷನ್ ಟು ಯೂಸ್ ದ ಟ್ರೇಡ್ಮಾರ್ಕ್ ವಿತೌಟ್ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್. ಇಲ್ಲಿ ಲೈಸೆನ್ಸ್ಡ್ ಓನರ್ ಅಂತ ಒಬ್ಬನಿದ್ದಾನೆ. he is not an assignee, he is a licensed owner whereby it comes under the section 48 to 54. ಇದು section 48 to 54 ಅಲ್ಲಿ ಬರುತ್ತೆ. ರೈಟ್ಸ್ ಆಫ್ ದ ಲೈಸೆನ್ಸಿಂಗ್ ಆರ್ ದ ರಿಜಿಸ್ಟರ್ಡ್ ಯೂಸರ್ ರೈಟ್ ಟು ಯೂಸ್ ದ ಟ್ರೇಡ್ಮಾರ್ಕ್. ಇಲ್ಲಿ ವಿತೌಟ್ ದ ಪರ್ಮಿಷನ್ ಆರ್ ವಿತೌಟ್ ದ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಇವನಿಗೆ ಎಕ್ಸ್ಕ್ಲೂಸಿವ್ ರೈಟ್ ಇರುತ್ತೆ. ರೈಟ್ ಟು ಯೂಸ್ ದ ಟ್ರೇಡ್ಮಾರ್ಕ್. ಇವನು ಟ್ರೇಡ್ಮಾರ್ಕ್ನ ಲೈಸೆನ್ಸ್ ಅಗ್ರಿಮೆಂಟ್ನ ಪ್ರಕಾರ ಯೂಸ್ ಮಾಡ್ಕೋಬೋದು. ರೈಟ್ ಟು ಯೂಸ್ ದ ಟ್ರೇಡ್ಮಾರ್ಕ್. ದ ಲೈಸೆನ್ಸಿ ಕ್ಯಾನ್ ಯೂಸ್ ದ ಟ್ರೇಡ್ಮಾರ್ಕ್ ಆ್ಯಸ್ ಪರ್ ದ ಲೈಸೆನ್ಸ್ ಅಗ್ರಿಮೆಂಟ್. ರೈಟ್ ಟು ಕಮರ್ಷಿಯಲ್ ಎಕ್ಸ್ಪ್ಲಾಯ್ಟೇಷನ್. ದ ಲೈಸೆನ್ಸಿ ಮೇ ಮ್ಯಾನುಫ್ಯಾಕ್ಚರ್ ಆ್ಯಂಡ್ ಸೆಲ್ ಆ್ಯಂಡ್ ಪ್ರೊವೈಡ್ ಸರ್ವಿಸಸ್ ಅಂಡರ್ ದ ಟ್ರೇಡ್ಮಾರ್ಕ್. ಇವನು ಮಾರಾಟ ಕೂಡ ಮಾಡ್ಕೋಬೋದು, ಸರ್ವಿಸು ಕೂಡ ಕೊಡ್ಬೋದು ಮತ್ತು ಸೆಲ್ಲು ಕೂಡ ಮಾಡ್ಬೋದು. ದೆನ್ ರೈಟ್ ಟು ಪ್ರೊಟೆಕ್ಷನ್ ಆ್ಯಸ್ ಅ ರಿಜಿಸ್ಟರ್ಡ್ ಯೂಸರ್. ಇಲ್ಲಿ ಇವನು he can demand for the protection under law because as he is a licensed owner. Right to protection as a registered user by the licensee is deemed to use by proprietor. Then right to sue for infringement with the consent. Then the licensee may initiate a infringement proceedings with the consent of the registered. ಇವನು ಲೈಸೆನ್ಸಿ ಏನು ಮಾಡ್ಬೋದು, ಇನ್ನೊಂದು ಡೂಪ್ಲಿಕೇಟ್ ನಾನು ಮಾಡ್ಕೋತೀನಿ ಅಂತ ಕನ್ಸೆಂಟ್ ತೊಗೊಂಡು ಒರಿಜಿನಲ್ ಪ್ರೊಪರೇಟರ್ ಓನರ್ ಜೊತೆ ಕನ್ಸೆಂಟ್ ತೊಗೊಂಡ್ಬಿಟ್ಟು ಹಿ ಕ್ಯಾನ್ ರೀಮೇಕ್ ದ ಸಿಂಬಲ್ ಮಾಡ್ಕೊಂಡ್ಬಿಟ್ಟು ಯೂಸ್ ಮಾಡ್ಬೋದು. ಹಿ ಈಸ್ ಕಾಲ್ಡ್ ಆಸ್ ಅ ಲೈಸೆನ್ಸಿ. ಓಕೆ. ರೈಟ್ ಟು ಕ್ವಾಲಿಟಿ ಕಂಟ್ರೋಲ್ ಪ್ರೊಟೆಕ್ಷನ್. ಲೈಸೆನ್ಸಿ ಬೆನಿಫಿಟ್ಸ್ ಫ್ರಮ್ ದ ಪ್ರೊಪರೈಟರ್ಸ್ ಕ್ವಾಲಿಟಿ ಕಂಟ್ರೋಲ್ ಸ್ಟ್ಯಾಂಡರ್ಡ್ಸ್ ಆ್ಯಂಡ್ ensure brand reputation.
ಇಲ್ಲಿ ಕ್ವಾಲಿಟಿ ಕಂಟ್ರೋಲ್ ಪ್ರೊಟೆಕ್ಷನ್ ಲೈಸೆನ್ಸಿ ಬೆನಿಫಿಟ್ಸ್ ಫ್ರಮ್ ದ ಪ್ರೊಪರೈಟರ್ಸ್ ಕ್ವಾಲಿಟಿ ಕಂಟ್ರೋಲ್ ಸ್ಟ್ಯಾಂಡರ್ಡ್ಸ್ ಎನ್ಶೂರ್ಸ್ ದ ಬ್ರ್ಯಾಂಡ್ ರೆಪ್ಯುಟೇಷನ್. ಇಲ್ಲಿ ಕ್ವಾಲಿಟಿನ ಕಂಟ್ರೋಲ್ ಮಾಡ್ತಾನೆ, ಬ್ರ್ಯಾಂಡ್ ರೆಪ್ಯುಟೇಷನ್ನ ಕಂಟ್ರೋಲ್ ಮಾಡ್ತಾನೆ. ದೆನ್ ರೈಟ್ ಟು ರಿಜಿಸ್ಟರ್ಡ್ ಆ್ಯಸ್ ಅ ರಿಜಿಸ್ಟರ್ಡ್ ಯೂಸರ್ licensee may apply to registered as a registered user of the trademark. ಸೊ ಡಿಫ್ರೆನ್ಸ್ ಬಿಟ್ವೀನ್ ಅಸೈನ್ಮೆಂಟ್ ಪರ್ಸನಿಗೂ ಮತ್ತು ಲೈಸೆನ್ಸಿಗೂ ಪರ್ಸನಿಗೂ ಏನು ಡಿಫ್ರೆನ್ಸ್ ಇದೆ ಅಂದರೆ, ಬೇಸಿಕ್ ಡಿಫ್ರೆನ್ಸ್ ಇಸ್ ಓನರ್ಶಿಪ್ನ ಟ್ರಾನ್ಸ್ಫರ್ ಮಾಡ್ಬೋದು, ಲೈಸೆನ್ಸಿಂಗ್ಗೆ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಆಗಂಗಿಲ್ಲ. ರೈಟ್ಸ್ ಕಂಪ್ಲೀಟ್ ಓನರ್ಶಿಪ್ ರೈಟ್ ಸಿಗುತ್ತೆ ಇಲ್ಲಿ ಅಸೈನ್ಮೆಂಟ್ ಪರ್ಸನಿಗೆ. ಆ್ಯಂಡ್ ಲಿಮಿಟೆಡ್ ಯೂಸ್ ಆಫ್ ಈ ಲೈಸೆನ್ಸಿಂಗ್ ಪರ್ಸನಿಗೆ ಲಿಮಿಟೆಡ್ ಯೂಸ್ ರೈಟ್ಸ್ ಇರುತ್ತೆ, ಲಿಮಿಟೆಡ್ ಆಗಿ ಅವನು ಉಪಯೋಗ ಮಾಡ್ಕೋಬೋದು. ಡ್ಯೂರೇಷನ್ ಇಲ್ಲ ಅಸೈನ್ಮೆಂಟಿಗೆ ಪರ್ಮನೆಂಟ್ ಡ್ಯೂರೇಷನ್ ಇರುತ್ತೆ ಅವನಿಗೆ. ಆ್ಯಂಡ್ ದೆನ್ ಹಿಯರ್ ಲೈಸೆನ್ಸಿಂಗ್ ಕ್ಯಾನ್ ಓನ್ಲಿ ಟೆಂಪ್ರರಿಲಿ ಯೂಸ್ ದ ಪರ್ಮಿಟೆಡ್ ಪ್ರಾಡಕ್ಟ್ ಆರ್ ದ ಸಿಂಬಲ್. ರೈಟ್ ಟು ಸೂ ಇಂಡಿಪೆಂಡೆಂಟಾಗಿ ಇವನು ಅಸೈನ್ಮೆಂಟ್ ಪರ್ಸನ್ ಸೂ ಮಾಡ್ಬೋದು. ಬಟ್ ಇಲ್ಲಿ ಲೈಸೆನ್ಸಿಂಗ್ ಪರ್ಸನ್ನು ಒರಿಜಿನಲ್ ಅಸೈನ್ಮೆಂಟ್ ಆಫ್ ದ ಒರಿಜಿನಲ್ ಪರ್ಸನ್ ಜೊತೆ ಸೇರಿಬಿಟ್ಟು ಮಾತ್ರ ರಿಜಿಸ್ಟರ್ ಮಾಡ್ಬೋದು. ಆ್ಯಂಡ್ ದೆನ್ ರಿಜಿಸ್ಟ್ರೇಷನ್ ಇಲ್ಲಿ ಮ್ಯಾಂಡೇಟ್ರಿ ಆಗಿದೆ. ಇಲ್ಲಿ ಲೈಸೆನ್ಸಿಗೆ ಇವನೇ ಆಪ್ಷನಲ್ ಬಟ್ ಅಡ್ವೈಸಬಲ್, ಆಪ್ಷನಲ್ ಇರುತ್ತೆ ಇವನು ರಿಜಿಸ್ಟರ್ ಮಾಡ್ಬೋದು. Conclusion: Assignments grants full ownership rights while licensing grants limited usage rights under the agreed terms. Both play a vital role in the commercial exploitation and protection of trademark. ಇಲ್ಲಿ ಇವನಿಗೆ ಕಂಪ್ಲೀಟ್ ಓನರ್ಶಿಪ್ ಸಿಗುತ್ತೆ ಅಸೈನ್ಮೆಂಟ್ ಪರ್ಸನಿಗೆ. ಆ್ಯಂಡ್ ದೆನ್ ಬಟ್ ಲೈಸೆನ್ಸಿಂಗ್ ಪರ್ಸನ್ ಯಾರು ಆ ಟ್ರೇಡ್ ಮಾರ್ಕ್ನ ಲೈಸೆನ್ಸ್ ಆಗಿ ಯೂಸ್ ಮಾಡ್ತಾನೆ ಅವನು ಲಿಮಿಟೆಡ್ ರೈಟ್ಸ್ ಇದೆ ಅವನಿಗೆ.